ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವ್ಲಾಗ್ನ ಆಯಿಲ್ ಅಪ್ಲೈ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಂಥ ಸ್ಪೆಷಲ್ ಇಲ್ಲ, ದಿನ ಟೀ ಕಾಫಿಯಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಆಯಿಲ್ ಅಪ್ಲೈ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಂದು ಸಂಡೇ ವೀಕೆಂಡ್, ಸ್ವಲ್ಪ ಮಜಾ ಹಾಗೆ ಸ್ವಲ್ಪ ಸಜ್ಜಾ. ಯಾಕಂದರೆ ನಾಳೆಯಿಂದ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ ಗುರು. ಈ ಆಫೀಸ್ ಅಂದ್ರೆ ಇಲ್ಲಿಂದನೇ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ತೈತೆ. ಹಂಗೇನೋ ಆಯಿಲ್ ಅಪ್ಲೈ ಮಾಡ್ತಾ ನಮ್ಮ ತಂದೆ ಜೊತೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೆ. ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲರೂ ಪ್ಲೀಸ್ ಮ್ಯಾನಿಫೆಸ್ಟ್ ಮಾಡಿ ಮತ್ತು ದೇವರಲ್ಲಿ ಬೇಡ್ಕೊಳ್ಳಿ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ. ಸೊ ಆ ಹುಡುಗಿಗೆ ಸಿಗೋ ನ್ಯಾಯದಿಂದ ಬರೀ ಆ ಹುಡುಗಿಗೆ ಮಾತ್ರ ಅಲ್ಲ, ಅದೇ ಥರ ಇರೋ ಎಷ್ಟೋ ಜನ ಹುಡುಗಿರಿಗೆ ಮತ್ತು ನಮ್ಮೆಲ್ಲರಿಗೂ ಒಂದು ಶಕ್ತಿ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿ ದೇವರಲ್ಲಿ ಬೇಡ್ಕೊಳ್ಳಿ. ಆ್ಯಂಡ್ ಅದೇನು ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಿಲ್ಲ, ನಾನು ಕೂಡ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಪ್ರತಿಯೊಂದು ಹುಡುಗಿನೂ ಆ್ಯಂಡ್ ಹುಡುಗನೂ, ಇಲ್ಲಿ ಯಾವುದೇ ಜೆಂಡರ್ ಬರೋದಿಲ್ಲ, ಪ್ರತಿಯೊಬ್ಬರೂ ಆ ಹುಡುಗಿಗೋಸ್ಕರ ಪ್ರೇ ಮಾಡಿ. ಸೊ ಆ್ಯಂಡ್ ವೀಕಲ್ಲಿ ಯಾವಾಗಲೂ ಹೇಳೋ ಥರ ಅಟ್ಲೀಸ್ಟ್ 2 to 3 times ಆಯಿಲ್ನ ಅಪ್ಲೈ ಮಾಡಿ. ಆ್ಯಂಡ್ ನೀವು ಆಯಿಲ್ ಅಪ್ಲೈ ಮಾಡಲಿಲ್ಲ ಅಂದ್ರೂ, ಅಂದರೆ ವೀಕಲ್ಲಿ 2 to 3 times ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಂತ ಹೇಳಿದ್ರು 1 ಅಥವಾ 2 times ಮಾಡಿ. ಮತ್ತು ನೀವು ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಹೋಗಿ ಶಾಂಪು ಗಿಂಪು ಎಲ್ಲ ಹಾಕಿ ತೊಳೆದು ಬಿಡಬೇಡಿ. ಅದಕ್ಕಿಂತ ಮುಂಚೆ ಫಸ್ಟು ಆಯಿಲ್ನ ಅಪ್ಲೈ ಮಾಡಿ, ಆಮೇಲಿಂದ ಹೆಡ್ ಬಾತ್ ಮಾಡಿ. ಸೊ ದಟ್ ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಸ್ಕ್ಯಾಲ್ಪ್ ಚೆನ್ನಾಗಿರುತ್ತೆ. ಈಗ ಆಯಿಲ್ ಎಲ್ಲ ಅಪ್ಲೈ ಮಾಡಿ ಆಯಿತು. ಆಮೇಲಿಂದ ಆಗಿ ಕ್ಯಾಮ್ರಾ ನೋಡಿ ಹೇಗೆ ಸ್ಮೈಲ್ ಕೊಡ್ತೀನಿ. ಕಲ್ ಸಕ್ಕರೆ ಸ್ವಲ್ಪ ಒದ್ದೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಅದನ್ನು ಬಿಸಿಲಲ್ಲಿ ಇಡ್ತಾಯಿದ್ದೆ. ಅದಕ್ಕೆ ಲಕ್ಷ್ಮಣ ರೇಖೆ ಬೆಳೀತಾ ಇದ್ದೀನಿ, ಯಾವುದೇ ಥರ ಹುಳ ಬರಬಾರ್ದು ಅಂತ. ಈ ಹೆಸ್ರನ್ನ ಎಷ್ಟು ತಲೆ ಓಡಿಸಿಟ್ಟಿದ್ದಾರೆ ನೋಡಿ. ಲಕ್ಷ್ಮಣ ರೇಖೆ ದಾಟೋಗಿ ಸೀತೆಗೆ ಪ್ರಾಬ್ಲಮ್ ಐತೆ, ಇದನ್ನೇನಾದ್ರು ಹುಳ ದಾಟಿ ಬಂದರೆ ನಮ್ಗೆ ಪ್ರಾಬ್ಲಮ್. ಬೆಳಗ್ಗೆ ತಿಂಡಿಗೆ ರುಚಿಯಾದ ಸಾಫ್ಟ್ ಆದ ಇಡ್ಲಿ. ಓಕೆನಾ, ಇದು ನಾನಂತೂ ಮಾಡಿಲ್ಲ, ನಮ್ಮಮ್ಮ ಮಾಡಿರೋದು. ಜೊತೆಗೆ ಸೂಪರಾಗಿರೋ ಗ್ರೀನ್ ಚಿಲ್ಲಿ ಚಿಕನ್. ಈ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇರ್ತೀನಿ. ಮಸ್ತಾಗಿರುತ್ತೆ, ಮಾಡ್ಕೊಂಡು ತಿಂದಾನೆ ನನ್ನ ಮಗನ ದಿನ ಬೇಕಂತ ಅನಿಸ್ತಾ ಇರುತ್ತೆ. ಮತ್ತು ಈ ಶೇಂಗಾನ ಯಾಕಪ್ಪ ಬಿಡಿಸ್ತಾ ಇದ್ದೀನಿ ಅಂತ ನೀವೇನು ಯೋಚನೆ ಮಾಡ್ತಾ ಇರಲ್ಲ, ಸುಮ್ಮನೆ ಬಾಯಿ ಮಾತು ಕೇಳಿದೆ ಯೋಚನೆ ಮಾಡ್ತಾ ಇರ್ತೀರಾ ಅಂತ. ಯಾಕೆ ಬಿಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೇನೋ ಆಫೀಸಲ್ಲಿ ಪಾಟ್ಲಕ್ ಅಂತೆ. ಆ ಪಾಟ್ಲಕ್ಕೋಸ್ಕರ ಅದೇನೋ ಶೇಂಗದು ಮಸಾಲ ಮಾಡ್ಕೊಬಾ ಅಂತ ಹೇಳಿದರು, ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದು ಯಾಕೆ ಹೇಳಿ ಪಾಟ್ಲಕ್ ಅಂತ ಇಟ್ಟಿರೋದು, ಯಾರೋ ತಂದಿರೋ ಊಟದಿಂದ ತಿಂದು ನಾವೆಲ್ಲರೂ ಚೆನ್ನಾಗಿರ್ತೀವ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ, ನಮ್ಮ ಲಕ್ನ ಟೆಸ್ಟ್ ಮಾಡೋಕ್ಕೆ ಅದು ಪಾಟ್ಲಕ್. ಈ ಥರ ಇಡೋದು ನಿಮಗೆ ವರ್ತ್ ಅನಿಸುತ್ತಾ, ಅಥವಾ ಯಾಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತಾ ಅಂತ ಹೇಳಿ. ನನಗೆ ಒಂದು ಸ್ವಲ್ಪ ಹೊತ್ತು ಅನಿಸಿದ್ದುಂಟು, ಯಾಕೋ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಪ್ಪ ಗುರು ಅಂತ. ನಿಮಗೂ ಆ ಥರನೇ ಫೀಲ್ ಆಗುತ್ತಾ? ಅದು ಖುಷಿಯಿಂದ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಓನರು, ಅವರು ಉತ್ತರ ಕರ್ನಾಟಕದವರು. ಸೊ ಅವರು ನಮಗೆ ಇಲ್ಲಿ ರೊಟ್ಟಿ ಕೊಟ್ಟಿದ್ರು, ಸಖತ್ತಾಗಿತ್ತು. ಏನಿದು ಜೋಳದ ರೊಟ್ಟಿ ಮತ್ತು ಖಡಕ್ ರೊಟ್ಟಿ, ಅದ್ರ ಜೊತೆ ಶೇಂಗದ ಪುಡಿ, ಆಮೇಲಿಂದ ಪಲ್ಯ, ಅದು ಹೆಸರು ಮಾಡ್ತದೆ ಏನೋ ಕಾಯಿ ಬರುತ್ತಲ್ವ, ಅದ್ರ ಪಲ್ಯ ಸಖತ್ತಾಗಿತ್ತು. ನಿಮ್ಗೆ ಯಾರ್ಯಾರಿಗೆಲ್ಲ ಉತ್ತರ ಕರ್ನಾಟಕ ಊಟ ಇಷ್ಟ ಅಂತ ಕಮೆಂಟ್ ಮಾಡಿ. ಇವತ್ತು ಕೂಡ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಅಂತ ನೋಡಿ. ಮತ್ತು ಚೆನ್ನಾಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ತೀನಿ, ಅಲ್ಲೋಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಫಸ್ಟ್ ಆ್ಯಸ್ ಯೂಶ್ವಲ್ ದಿನ ಯೂಸ್ ಮಾಡೋ ಥರ ನಿಯಾಸಿನಮೈಡ್ ಸೆರಮ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ಅಂತ ಯಾವಾಗ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಆದಮೇಲೆ. ಆ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಅದು ಎಫೆಕ್ಟ್ ಹೇಗೆ ಸ್ಕಿನ್ ವರ್ಕ್ ಆಗುತ್ತೆ ಅಂತ ನೋಡಿ ಆಮೇಲೆ. ಈ ಡ್ರೆಸ್ ಆ್ಯಕ್ಚುಲಿ ನಮ್ಮ ಅಪ್ಪ ತಂದಿದ್ರು, ಅವ್ರದ್ದೇ ಸೆಲೆಕ್ಷನ್. ಹೀಗೆ ಚೆನ್ನಾಗಿತ್ತಾ? ಇವಾಗ ಮಾಯ್ಶ್ಚರೈಸರ್ ಕನ್ನಡದಲ್ಲಿ ಏನಂತಾರೆ ಏನಾದ್ರು ಗೊತ್ತಾ? ಸ್ಕಿನ್ಗೆ ಚರ್ಮ, ಸೆರಮಿ ಮಾಯ್ಶ್ಚರೈಸರ್ಗೆಲ್ಲ ಏನಂತಾರೆ ಕನ್ನಡದಲ್ಲಿ? ಅದೆಲ್ಲ ಲ್ಯಾಂಗ್ವೇಜಲ್ಲಿ ಒಂದೇ ಅಂತಾರೆ. ಆ್ಯಂಡ್ ಇವಾಗ ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕೀದು ಸ್ಟ್ರಾಬೆರಿ ಗಿವ್ ಟಿಂಟೆಡ್ ಸನ್ಸ್ಕ್ರೀನ್.
ಓಕೆ. ನಾನು ಡೈಲಿ ವೇರ್ ಅಂತ ಹಾಕೋರೆ, ಡೈಲಿ ವೇರೆಲ್ಲ ನಾನು ಮಾಡಲ್ಲ. ಇವಾಗ ಸುಮ್ಮನೆ ಮಾಯ್ಶ್ಚರೈಸರು ಅದು ಇದು ಫೌಂಡೇಶನ್ನು ಮತ್ತು ಸನ್ಸ್ಕ್ರೀನ್ ಎಲ್ಲ ಸಪ್ರೇಟಾಗಿ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಹುಡುಗರಿಗೆ ಸನ್ಸ್ಕ್ರೀನ್ಗೂ ಸ್ಕಿನ್ ಕೇರ್ಗೂ ಮೇಕಪ್ಗೂ ವ್ಯತ್ಯಾಸನೇ ಗೊತ್ತಿರಲ್ಲ. ಸುಮ್ಮನೆ ಸ್ಕಿನ್ ಕೇರ್ ಮಾಡ್ಕೊಂಡು ಎಷ್ಟು ಹಚ್ಕೊತವಳೆ, ಹಂಗೆ ಹಚ್ಕೊತವಳೆ ಅಂತ ಸುಮ್ಮನೆ ಏನೇನೋ ಕಿತ್ತೋಗಿರೋ ಹೇಳ್ತಾ ಇರ್ತಾರೆ. ಫಸ್ಟು ಡಿಫ್ರೆನ್ಸ್ ತಿಳ್ಕೊಂಡು ಆಮೇಲಿಂದ ಮಾತಾಡಿ. ಮೇಕಪ್ ಅಂದ್ರೇನು, ಸ್ಕಿನ್ ಕೇರ್ ಅಂದರೆ ಏನು ಅಂತ, ಓಕೆನಾ? ಈಗ ಎಷ್ಟೊಂದು ಜನ ಹುಡುಗರು ಕೂಡ ಸ್ಕಿನ್ ಕೇರ್ನ ಮಾಡ್ತಾರೆ. ಸುಮ್ಮನೆ ಮುಟ್ಟಾಡ್ರ ಥರ ಗೊತ್ತಿಲ್ಲ ತಿಳ್ಕೊಬೇಕು. ಬ್ಲಷ್ ಇವತ್ತು ನೆನೆ ಥರ ನಾನಂತೂ ಜಾಸ್ತಿ ಹಾಕೊಳ್ಳಲ್ಲಪ್ಪ. ನಾನು ಮಾತಾಡ್ತಾಗಿ ಫ್ಲೋಲ್ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಯಾವಾಗಲೂ ಹೇಳೋ ಥರ ಲೈಫಲ್ಲಂತೂ ಬ್ಲಷ್ ಆಗೋ ಮೂಮೆಂಟ್ಸ್ ಯಾವುದಿಲ್ಲ ನನಗೆ. ಅದಕ್ಕೆ ನಾನೇ ಬ್ಲಷ್ ಹಾಕೊಬಿಡ್ತೀನಿ. ಯಾರೊಬ್ರು ಬ್ಲಷ್ ಮಾಡಿಸಿನ ಅದು ಯಾಕೆ ಬೇಕು ಅಲ್ಲ. ಅದ್ರ ಬದಲು ನಾವೇ ಬ್ಲಷ್ ಮಾಡ್ಕೊತಾರೆ. ಸರಿ, ಬ್ಲಷ್ ಹಾಕೋಬೇಡ. ಇವಾಗ ಲಾಸ್ಟ್ ಟೈಮ್ ಅಂತ ಆವಾಗಲೇ ಹೇಳ್ಬೋದು, ಬಟ್ ಇದೇ ಲಾಸ್ಟು. ನಮ್ಮೊಂದು ಲಿಪ್ಸ್ಟಿಕ್ ನಮ್ಮಮ್ಮ ಹೋಗೋ ಗಂಟ ಇದನ್ನೇ ಹಾಕ್ಕೊಬಿಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ನನಗೆ. ನಾನು ಲಿಪ್ಸ್ಟಿಕ್ ಹಾಕೊಂಡು ಯಾವನ ಮೇಕಪ್ ಅನ್ಬೇಕು ನಾನು ಅಷ್ಟೇ. ಆಮೇಲೆ ತಲೆ ಸ್ನಾನ ಮಾಡಿದೆ ನೋಡಿ, ನನ್ನ ಕೂದಲು ಈ ಥರ ಇರುತ್ತೆ. ತಲೆ ಸ್ನಾನ ಮಾಡೋದು ಹಿಂಗೆ ತಪ್ಪಿರ್ಬೇಕು. ಹಿಂಗೆ ಮಾಡಬೇಕು, ಆವಾಗ ನಿಮ್ಮ ಕೂದಲು ನೀಟಾಗಿರುತ್ತೆ. ಬಿಸಿಲಿಗೆ ಬೇರೆ ಏನು ಕಾಣಿಸ್ತಿದ್ದೀನಿ ಅಂತಲೇ ಗೊತ್ತಾಗ್ತಾರೆ. ಓಕೆ. ನಿಮ್ಗೆ ಬೇಕಾ ನಾನು ವೇ ರೋಟೀನ್ ಏನಿದ್ದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಅಂದ್ಕೊಳ್ಳೋ ರೇಂಜ್ಗೆಲ್ಲ ಏನಿರಲ್ಲ, ಬಟ್ ಆದ್ರೂ ನಾನು ಅಷ್ಟು ಕಾಸು ಖರ್ಚು ಮಾಡಿ ಪ್ರಾಡಕ್ಟ್ಸ್ ತರಿಸಿರ್ತೇನಲ್ವ, ಅದಕ್ಕೋಸ್ಕರ ಪ್ಲೀಸ್ ನಾನು ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್. ಇಷ್ಟು ಸ್ವಲ್ಪ ಏರ್ ಡ್ರೈ ಆಗಬೇಕು. ಡ್ರೈ ಆಗಿಲ್ಲ ಅಂದ್ರೂ ವೀಡಿಯೋ ಮಾಡ್ತೀನಿ, ಯಾಕಂದ್ರೆ ನಾನು ಮಲ್ಕೋಬೇಕು ಅದಕ್ಕೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದೆಲ್ಲ ಸುಮ್ಮನೆ ವೀಡಿಯೋಗೋಸ್ಕರ ಮಾಡೋದು, ಸ್ವಲ್ಪ ಪೋಸ್ ಕೊಟ್ಕೊಳ್ಳೋಕ್ಕೆ. ಆಮೇಲೆ ಸಿಗುವ. ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ಬೆಳಗ್ಗೆ ತಿಂದಿದ್ದು ಹೆವಿ ಆಗಿಬಿಟ್ಟಿತ್ತು, ಚಿಕನು ಇಡ್ಲಿ ಎಲ್ಲ. ಅದಕ್ಕೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸ್ವಲ್ಪ ಲೇಟಾಗಿ ಊಟ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಅದೇನು ಪೌಡರ್ ಮಾಡ್ಕೊಂಡು ಬಂದಿರು, ಎಲ್ಲ ಥರ ಡ್ರೈ ಫ್ರೂಟ್ಸು, ಕಾಳು ಕಡ್ಡಿ ಎಲ್ಲ ಹಾಕಿ ಸಖತ್ತಾಗಿರೋ ಪೌಡರ್ ಮಾಡ್ಕೊಂಡು ಬಂದಿರು. ಸೊ ಅದರಲ್ಲಿ ಪ್ರೋಟೀನ್ ಗೀಟೀನ್ ಎಲ್ಲ ಸಿಗುತ್ತೆ. ನಿಮ್ಗೆ ಆ ಪೌಡರ್ ಹೇಗೆ ಮಾಡಬೇಕಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಆ ರೆಸಿಪಿನ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ರಾಗಿ ಚಾಕೋಸ್ ಇತ್ತು, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ನಮ್ಮಪ್ಪ ನೋಡಿದ್ರೆ ಹೊರಗಡೆ ಹೋಗೋಣ ಅಂತ ಹೇಳಿದರು. ಅದಕ್ಕೆ ಹಾಗೆ ಸ್ವಲ್ಪ ಬೇಜಾರು ಮಾಡಿಕೊಂಡು ರೆಡಿಯಾಗಿ ಈಗ ನಮ್ಮಮ್ಮನ ಜೊತೆ, ನಮ್ಮಮ್ಮ ಫೋಟೋ ತೆಗಿತಿದ್ದೀನಿ ಅಂತ ಅಂದ್ಕೊಬಿಟ್ಟವ್ರೆ. ಈಗ ನಮ್ಮಪ್ಪ ಅಮ್ಮನ ಜೊತೆ ವಾಕ್ ಮಾಡಿಕೊಂಡು ಆಟೋ ಹಿಡಿಯೋಕ್ಕಂತ ಹೋಗ್ತಾಯಿದ್ದೀನಿ. ಆ್ಯಪಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮಪ್ಪ ಇಲ್ಲೇ ಬಾ ಆಟೋ ಹಿಡಿದು ಹೋಗ್ಬಿಡ್ತೀನಿ ಅಂತಂದರು. ಸೊ ಇವಾಗ ಆಟೋ ಹಿಡಿಯೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ಸಿಗುತ್ತಾ ಇಲ್ಲ ಕಾಯಬೇಕು, ನೋಡಬೇಕು. ನಮ್ಮ ಲಕ್ಕಿಗೆ ಹೋಗಿದ ತಕ್ಷಣ ಆಟೋ ಸಿಕ್ತು. ಈ ಆಟೋ ಡ್ರೈವರ್ ಅಣ್ಣಗೆ ನಾನೇ ಮೊದಲೇ ಮ್ಯಾಪ್ ಹೇಳೋದ್ರಲ್ಲಿ ಡಬ್ಬ ಥರ ಹೇಳ್ತೀನಿ. ಈ ಅಣ್ಣಂಗೆ ಡಿ ಮಾರ್ಟ್ ಕರ್ಕೊಂಡು ಹೋಗೋಣ, ಅದು ಯಾವುದೋ ಏರಿಯಾದಲ್ಲಿ ಅಂತ ಮ್ಯಾಪಲ್ಲಿ ನೋಡ್ಬಿಟ್ಟು ಹೇಳಿದೆ. ಆ ಅಣ್ಣ ನೋಡಿದ್ರೆ ನಂಗೆ ಗೊತ್ತು ಅಂತ ಅಂದ್ಬಿಟ್ಟು ಕರ್ಕೊಂಡವರು. ಮ್ಯಾಪ್ ಹಾಕೊಳ್ಳಿ ಅಂದರು ಹಾಕೊಳ್ಳಿಲ್ಲ. ಅಲ್ಲಿ ನೋಡಿದ್ರೆ ಆ ಜಾಗಕ್ಕೆ ಹೋಗಿ ರೀಚ್ ಆದರೆ ಅಲ್ಲಿ ನೋಡೋ ಡಿ ಮಾರ್ಟೇ ಇಲ್ಲ. ಆಮೇಲೆ ಅಕ್ಕಪಕ್ಕದವ್ರು ಕೇಳಿದ್ರೆ ಇಲ್ಲಿಲ್ಲ, ಅದೆಲ್ಲೋ ಬೇರೆ ಕಡೆ ಇರೋದು ಅಂತ ಹೇಳಿದ್ರು. ನಾನು ಮೊದಲು ಸಖತ್ತಾಗಿ ರೂಟು ಮ್ಯಾಪು ಎಲ್ಲ ಹೇಳ್ತೀನಿ. ಅದಕ್ಕೋಸ್ಕರ ಅಲ್ಲಿಂದ ಸರಿ ವಿಶಾಲ್ ಮಾರ್ಟ್ಗೆ ಮ್ಯಾಪ್ ಹಾಕ್ಬಿಡ್ತೀನಿ ಹೋಗಿ ಅಂತ ಅಂದೆ. ಸೊ ಇವಾಗ ನಮ್ಮ ಪಯಣ ವಿಶಾಲ್ ಮಾರ್ಟಿನ ಕಡೆಗೆ. ವಿಶಾಲ್ ಮಾರ್ಟ್ ರೀಚ್ ಆದ್ವಿ. ವಿಶಾಲ್ ಮಾರ್ಟಿಗೆ ಆ್ಯಕ್ಚುಲಿ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಮನೆಗೆ ಸ್ವಲ್ಪ ಬಾಕ್ಸ್ಗಳು ಬೇಕಿತ್ತು, ಕಂಟೈನರ್ಸ್ ಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಬಂದಿರೋದು. ಹಾಗೆ ಸುಮ್ಮನೆ ಬಟ್ಟೆ ಗಿಟ್ಟೆ ನೋಡ್ತಾ ಇದ್ವಿ, ಯಾವ ಬಟ್ಟೆನೂ ತೊಗೊಲಿಲ್ಲ ನಾನು. ನೆಕ್ಸ್ಟು ಲಿಫ್ಟಲ್ಲಿ 3rd ಫ್ಲೋರಿಗೆ ಹೋದ್ವಿ. 3rd ಫ್ಲೋರಲ್ಲಂತೆ ಇದ್ದದ್ದು ನಮ್ಗೆ ಬೇಕಾಗಿರೋದು. ಸೊ 3rd ಫ್ಲೋರಿಗೆ ಹೋದ್ವಿ. ಇಲ್ಲಿ ಡಬ್ಬ ಈ ಡಬ್ಬ, ಆ ಬಾಕ್ಸು ಈ ಬಾಕ್ಸು. ನಿಮ್ಗೆ ಗೊತ್ತಲ್ಲ ಅಮ್ಮಂದಿರಿಗೆಲ್ಲ ಬಾಕ್ಸ್ಗಳಂದರೆ ಏನು ಪ್ರೀತಿನೋ ಕಾಣೆ.
ಏನಪ್ಪ ಅಲ್ಯೂಮಿನಿಯಂ ಬಾಕ್ಸು, ತಟ್ಟೆ, ಲೋಟ ಅಂದರೆ ಸಾಕು ಓಡ್ ಬಂದುಬಿಡ್ತಾರೆ. ಒಳ್ಳೆ ಚಿನ್ನಕ್ಕೆ ಕೊಟ್ಟು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಬಾಕ್ಸ್ಗಳಂತೂ ಓಡ್ ಬರ್ತಾರೆ. ಇಷ್ಟೆಲ್ಲ ಬಾಕ್ಸ್ ಸದ್ಯಕ್ಕೆ ತೊಗೊಂಡಿರೋದು ಇಷ್ಟೇ ತೊಗೋತಾರೆ ಅಥವಾ ಇನ್ನೂ ನೋಡಿದೆಲ್ಲ ತೊಗೋತಾರೆ ಅಂತ ಗೊತ್ತಿಲ್ಲ. ನಾನಿರೋ ಮನೆಗೆ ತೊಗೋತಾ ಇರೋದು. ಬಟ್ ನಮ್ಮಮ್ಮಂಗೆ ಬಾಕ್ಸ್ ಶಾಪಿಂಗ್ ಮಾಡಿರೋದು ತುಂಬ ಖುಷಿ. ಅಲ್ಲಿ ಯಾವುದೋ ತಟ್ಟೆ ಬೇಕಿಂತ ನಮ್ಮಮ್ಮಗೆ ಸಿಕ್ಕಿಲ್ಲ. ಸೊ ನಮ್ಮಮ್ಮ ಅದು ಯಾವ ಗ್ಯಾಪಲ್ಲಿ ಆಟೋಯಿಂದ ಏನು ಸ್ಟೀಲ್ ಅಂಗಡಿ ನೋಡ್ಕೊಂಡ್ರೆ ಅಂತ ಗೊತ್ತಿಲ್ಲ, ನಮಗೇನೆ ಗೊತ್ತಿಲ್ಲ ಇಲ್ಲಿದೆ ಅಂತ. ಗುಡುಗುಡು ಅಂತ ಓಡಾಡ್ಬಿಟ್ರು. ಒಳ್ಳೆ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ನೋಡಿದಾಗ ಓಡೋಗ್ತಾರಲ್ಲ ಆ ಥರ. ನಿಮ್ಮಮ್ಮಂದಿರು ಈ ಥರ ನನ್ನ ಕಮೆಂಟ್ ಮಾಡಿ ಹೇಳಿ. ಪಾತ್ರೆ, ತಟ್ಟೆ, ಲೋಟ, ಬೋಸಿ ಅದು ಎಷ್ಟಿದ್ರೂ ಸಾಕಾಗಲ್ಲ. ಅದು ಎಷ್ಟಿದ್ರೂ ಅಯ್ಯೋ ಅದು ಬೇಕು ಇದು ಬೇಕು ಇದಿಲ್ಲ ಅದಿಲ್ಲ ಅಂತ ಇರ್ತಾರೆ. ಅಮ್ಮಂದಿರಿಗೂ ಮತ್ತು ಈ ಸ್ಟೀಲ್ ಪಾತ್ರೆಗಳು ಏನೋ ಯಾವುದೋ ಜನ್ಮದ ನೆಂಟಿದೆ. ಸೊ ಕೊನೆಗೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮಪ್ಪ ಚಿರುಮುರಿ ತಿರ್ಕಂತ ಹೋದರು. ಆಟೋನ ಈ ಸತಿ ಬುಕ್ ಮಾಡಿದೆ. ಚಿರುಮುರಿ ತಿನ್ಕೊಂಡು ಆಟೋ ಬಂತು. ಕೊನೆಗೆ ನಮ್ಮ ಪಯಣ ನಮ್ಮ ಮನೆಯ ಕಡೆಗೆ. ಸ್ವಲ್ಪ ಸಾಕಾಗೋಯ್ತು. ನನಗಂತೂ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡೋದು ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಲ್ಲಿಂದ ಬಂದಿದ್ರಲ್ವ, ಬೇಜಾರು ಮಾಡ್ಕೋಬೋದು ಅಂತ ಹೋಗಿದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ಮನೆಗೆ ಬಂದು ಲೆಮನ್ ಟೀ ಮಾಡಿಕೊಂಡೆ. ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ಅವನ ಅಜ್ಜಿ ಏನು ಮಳೆ ಗೊತ್ತಾ, ನಾವೇನಾರು 5 ನಿಮಿಷ ಅಲ್ಲಿಂದ ಓಡೋದು ಲೇಟ್ ಮಾಡಿದ್ರೂ ಮಳೇಲಿ ಸಿಗಾಕೊಂಡ್ಬಿಡ್ತಿದ್ವಿ. ನಮ್ಮ ಪುಣ್ಯಕ್ಕೆ ಬೇಗ ಬಂದ್ವಿ. ಸದ್ಯ ಎಷ್ಟು ಮಳೆ ಬರ್ತಿತ್ತಂದ್ರೆ ಅದು ನಮ್ಮ ಸೂಚನೆಯೂ ಇಲ್ಲ ಮಳೆ ಬರುತ್ತೆ ಅಂತ. ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಮನೆಗೆ ಬೇಕಾಗಿರೋ ಐಟಮ್ಸು ಈ ಮನೆಗೆ ಬಂದಮೇಲಂತೂ ಬೇಜಾನು ಏನೇನೋ ಬೇಕಾಗಿದೆ ಅಂದರೆ ವಸ್ತುಗಳು. ಸೊ ಇವಾಗ ಗೊತ್ತಾಗ್ತಿದೆ ಅಂದರೆ ಒಂದು ಮನೇನ ಮಾಡೋಕ್ಕೆ ಎಷ್ಟು ಥರ ಖರ್ಚಾಗುತ್ತೆ, ಇಷ್ಟು ಥರ ಖರ್ಚುಗಳಾಗುತ್ತೆ ಅಂತ. ಸೊ ಫ್ರಿಡ್ಜಲ್ಲೆಲ್ಲ ನೀಟಾಗಿ ಇಟ್ಕೊಳ್ಳೋಕ್ಕಂತ ಈ ಫ್ರಿಡ್ಜ್ ಬಾಕ್ಸ್ ಕಂಟೈನರ್ ತೊಗೊಂಡಿದ್ದೀನಿ. ಇದೆಲ್ಲ ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದು ಎಷ್ಟು 99 ರೂಪೀಸ್, 100 ವರ್ತಿದೆ ಮತ್ತು ಚೆನ್ನಾಗಿ ಕೂಡ ಇದೆ. 2 ಇದು. ದೆನ್ ಇದು ಏನು ವೆಜಿಟೇಬಲ್ ಕಟ್ಟರು, ಇದಿದ್ರೆ ನಿಮ್ಗೆ ಈಸಿಯಾಗಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೋಬೋದು. ಇದು ಸ್ವಲ್ಪ ಕಾಸ್ಟ್ಲಿನೇ ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದು ಕಾಸ್ಟ್ಲಿ. ಆ್ಯಕ್ಚುಲಿ ಇದು MRP ಬಂದು 800 ರೂಪೀಸ್, ಬಟ್ ಆಫರ್ ಇತ್ತು 300 ರೂಪೀಸ್ಗೆ ತಂದಿರೋದು. ಆ್ಯಂಡ್ ಇದು ಆಫೀಸ್ಗೆ ಏನಾದ್ರು ಮಜ್ಜಿಗೆ ಏನಾದರೂ ತೊಗೊಂಡೋದಕ್ಕೆ ಅಥವಾ ನಿಮ್ಗೆ ಸಾಂಬಾರು ತೊಗೊಳೋದ್ರೆ ಸಾಂಬಾರು ತೊಗೊಂಡು ಹೋಗ್ಬೋದು. ಏನು ಬೇಕಾದರೂ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಇದು ಏರ್ ಟೈಟ್ ಕಂಟೈನರ್. ಸೊ ಇದು ಬಂದು ಇದು ಕೂಡ 100 ರೂಪೀಸೇನೆ. ಆ್ಯಂಡ್ ಒಂದಷ್ಟು ಚಿಕ್ಕ ಪ್ಲೇಟ್ಸ್ ತೊಗೊಂಬಂದು ಅಲ್ಲೇ ಸ್ಟೀಲ್ ತಟ್ಟೆಲ್ಲ ಇದೆ. ನಿಮ್ಮ ನಾರ್ಮಲ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಆ್ಯಂಡ್ ಇದು ಕೂಡ ಏರ್ ಟೈಟ್ ಕಂಟೈನರ್. ಆ್ಯಕ್ಚುಲಿ ಈ ಬಾಕ್ಸು ಮತ್ತು ಈ ಬಾಕ್ಸು 2, ಇದಕ್ಕೆ ಕ್ಯಾಪ್ ಬಂದು ಈ ಥರ ಇರುತ್ತೆ. ಸೊ ಇದು 2ರಿಂದ 150 ರೂಪೀಸು. ಆ್ಯಂಡ್ ಇದರ ಸ್ಟೀಲ್ ಬಾಕ್ಸ್ ಇರಲಿಲ್ಲ, ಅದಕ್ಕೋಸ್ಕರ ತಂದಿದ್ದೀನಿ. ಇದು ಬಂದು 1 ಬಾಕ್ಸು 100 ರೂಪೀಸೇನೆ. ಆ್ಯಂಡ್ ಇದು ಮಜ್ಜಿಗೆ ಎಲ್ಲ ಸಿಲ್ಕೋಬೋದು, ಅದಕ್ಕೋಸ್ಕರ ಇದು ಜಸ್ಟ್ 50 ರೂಪೀಸ್. ಮತ್ತು ಇದೊಂದು ಬೈ 1 get 1 ಫ್ರೀ ಇತ್ತು. ಇದರೊಳಗಡೆ ಏನಾದರೂ ಮಾಡಿಕೊಂಡು ಏನಾದರೂ ಕ್ಯಾರಿ ಮಾಡ್ಬೋದು. ಗ್ಲಾಸ್ ಬಾಟಲ್ಸ್ ತುಂಬ ಕ್ಯೂಟಾಗಿದೆ. ಇದೊಂದು 80 ರೂಪೀಸ್ಗೆ ಬೈ 1 get 1 ಇತ್ತು. ಸೊ ಇಷ್ಟು ಐಟಮ್ಸ್. ನೀವು ಕೂಡ ನಿಮ್ಗೇನಾದರೂ ಆರ್ಗನೈಸರ್ಸ್ ಎಲ್ಲ ಬೇಕಂತ ಹೇಳಿದ್ರೆ ನೀವು ಹೋಗಿ ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಆಫರ್ ಕೂಡ ಸಿಗುತ್ತೆ. ತಂದಿರೋ ಹೊಸ ಪಾತ್ರೆನ ತೊಳೆದ್ವಿ, ಯಾಕಂದರೆ ಹೊಸದೆಲ್ಲ ತೊಳಿಬೇಕು. ಆಮೇಲಿಂದ ನೈಟ್ ಊಟಕ್ಕೆ ದೋಸೆ, ಕೈಮಾ, ಮಟನ್ ಚಾಪ್ಸ್. ಈಗ ಊಟ ಮಾಡಿ ಹಾಗೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಫುಲ್ ಜೋರು ಮಳೆ ಬಂತು. ಏನು ಸಖತ್ತಾಗಿದೆ ವೆದರ್ ಅಂತ ಹೇಳಿದ್ರೆ ಸೂಪರಾಗಿದೆ. ಈ ಥರ ಬೆಳಗ್ಗೆ ಹೊತ್ತು ಮಳೆ ಎಲ್ಲ ಬಂದರೆ ಸ್ವಲ್ಪ ಕಾಫಿ ಎಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 2 months ಆಯಿತು. ಬೂಸ್ಟ್ ಕುಡಿತಾ ಇದೆ. ಬಟ್ ಇವಾಗ ಅನಿಸಿದೆ ಬೂಸ್ಟ್ ಕೂಡ ಬಿಟ್ಬಿಡೋಣ, ಲೆಮನ್ ಟೀ ಸ್ವಿಚ್ ಆಗೋಣ ಅಂತ. ಇವಾಗ ಒಂದು 3 ಡೇಸಿಂದ ಮನೇಲಿ ಬರೀ ಲೆಮನ್ ಟೀ ಕುಡಿತಾ ಇದ್ದೀನಿ. ಸೊ ಅದನ್ನು ಕಂಟಿನ್ಯೂ ಮಾಡಬೇಕು. ಆಫೀಸ್ಗೆ ಹೋದರೆ ಅಲ್ಲಿ ಪ್ಯಾಂಟ್ರಿ ಕೆಫೆಟೇರಿಯಾಗೆಲ್ಲ ಹೋದಾಗ ಅಲ್ಲಿ ಅದು ಇದು ಇರುತ್ತಲ್ವ, ಅದೆಲ್ಲ ನೋಡಿದ್ರೆ ತಿನ್ನಬೇಕಂತ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಹಂಗೆ ವಾಕಿಂಗ್ ಮಾಡಿಕೊಂಡು ಮಾತಾಡ್ತಾಯಿದ್ದೀನಿ. ಇಷ್ಟು ದಿನ ಒಬ್ಬೊಬ್ಬಳೇ ಮಾತಾಡ್ಕೋತಾ ಇದ್ದೆ. ನಂಗೆ ಅಷ್ಟಂತ ಅಂದರೆ ಇವಾಗ ಹೇಳೋ ಥರ ನಂಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಸೊ ಇವಾಗ ಏನಾದ್ರು ಬೇಜಾರಾದಾಗ, ಏನಾದರೂ ಖುಷಿಯಾದಾಗ, ಕೋಪ ಬಂದಾಗ
ಎಲ್ಲ ಆ್ಯಕ್ಚುಲಿ ನಾನು ಇವಾಗ ಒಬ್ಬಳೇ ಇರೋದ್ರಿಂದ ಎಲ್ಲ ಒಬ್ಬಳೇ ಮಾತಾಡ್ಕೊತೀನಿ. ನಾನು ಚಿಕ್ಕವಳಿಂದನೂ ತುಂಬ ಒಬ್ಬಳೇ ಮಾತಾಡ್ಕೊತೀನಿ. ಎಷ್ಟೊಂದು ಸತಿ ನಮ್ಮ ಅಪ್ಪ ಎಲ್ಲ ಕೇಳ್ತಾ ಇರ್ತಾರೆ, ಏನು ಯಾರ ಜೊತೆ ಮಾತಾಡ್ತೀವಿ ಹಂಗೆ ಅಂತ. ಈ ಥರ ಎಷ್ಟೊಂದು ಜನ ಇರ್ತಾರೆ, ಅಂದರೆ ಅವ್ರ ಪಾಡವ್ರು ಮಾತಾಡ್ಕೊಳ್ಳೋದು, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ಆ ಥರ ಒಂಥರ ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಮಾತಾಡಬೇಕಲ್ಲ ಅಂತ ಯಾರ್ಯಾರಿಗೂ ಫೋನ್ ಮಾಡಿಕೊಂಡು ಒಂದು ರೇಂಜಿಗೆ ಬೇಗ ಯಾರನ್ನೂ ನಂಬೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಸತಿ ನಂಬಿ ಸರಿಯಾಗಿ ಏನೋ ಬಂದಿತ್ತು ಬಾಯಿಗೆ ಕೆಟ್ಟ ಮಾತು, ಸುಮ್ಮನೆ ಯಾಕೆ ವೀಡಿಯೋದಲ್ಲೆಲ್ಲ ಮಾತಾಡೋದು ಅಲ್ಲ. ಅದಕ್ಕೋಸ್ಕರ ನಿಮಗೆ ಅರ್ಥ ಆಗಿರುತ್ತೆ. ನೀವು ಎಷ್ಟೊಂದು ಜನ ಈ ಥರ ನಿಮಗೂ ಈ ಥರ ಆಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅದನ್ನ ಇವಾಗ ಒಬ್ಬೊಬ್ಬಳೇ ಮಾತಾಡ್ತೀನಲ್ಲ, ಅದು ಒಬ್ಬೊಬ್ಬಳೇ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ ಅಷ್ಟೇ. ನಿಮಗೂ ಯಾರು ಈ ಥರ ಇದ್ದರೆ, ನಾನು ಈ ಥರ ಅಲ್ಲೋನಾಗಿದ್ದರೆ ಒಬ್ಬೊಬ್ಬರೇ ಅಂದರೆ ಏನೋ ಬೇಜಾರಾದರೂ ದುಃಖ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಇವಾಗ ನಮ್ಮ ಬೇಜಾರು ನಮ್ಮ ದುಃಖನ ಯಾರೋ ನಮ್ಗೆ ಗೊತ್ತಿರೋರು, ನಮ್ಗೆ ಬೇಕಾಗಿರೋರು ಅಂತ ಅವ್ರ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಆ್ಯಂಡ್ ತುಂಬ ಆ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ, ಖುಷಿಯಾಗಿದ್ದಾಗ ನಾವು ಶೇರ್ ಮಾಡ್ತೀವೋ ಇಲ್ವೋ, ಬಟ್ ದುಃಖ ಎಲ್ಲ ಆದಾಗ ನಮ್ಗೆ ಒಂಥರ ಎಮೋಷ್ನಲ್ ಸಪೋರ್ಟ್ಗೆ ಒಬ್ರು ಯಾರಾದರೂ ಬೇಕನ್ನೋ ಒಂದು ಫೀಲಿಂಗ್ ಇರುತ್ತೆ ಒಳಗಡೆ. ಸೊ ಆ ಟೈಮಲ್ಲಿ ಯಾರೇ ಬಂದರೂ ಅವರು ಬಂದು ಸ್ವಲ್ಪ ಚೂರು ಚೆನ್ನಾಗಿ ಮಾತಾಡಿಸ್ಬಿಟ್ಟು, ಏನಾಯಿತು ಏನು ಹೇಳ್ಕೊ, ನನ್ನ ಜೊತೆ ಹೇಳ್ಕೊ, ಹಂಗೆ ಅಂತಂದರೆ, ಸೊ ಅವಾಗ ಎಷ್ಟೊಂದು ಸತಿ ನಾವು ಏನು ಮಾಡ್ತೀವಿ, ಓಪನ್ ಅಪ್ ಆಗಿ ಎಲ್ಲ ಹೇಳ್ಬಿಡ್ತೀವಿ. ಆ್ಯಂಡ್ ಆ ಪರ್ಸನ್ ಅವನಿಗೆ ಅಥವಾ ಅವಳಿಗೆ ಸ್ಪೆಸಿಫಿಕ್ ಜೆಂಡರ್ ಇಲ್ಲ, ಆ ಪರ್ಸನ್ಗೆ ಆ ಯೋಗ್ಯತೆ ಇರಬೇಕು. ಅಂದರೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕಲ್ವ. ಈಗ ನಾವೇನೋ ಒಂದು ದುಃಖದಲ್ಲಿ ಏನೋ ಬೇಜಾರಲ್ಲಿ ಹೇಳ್ಕೊಂಡಿರ್ತೀವಿ, ಅದನ್ನು ಅವರು ಇವಾಗ ಏನಂತಾರೆ, ಯಾವುದೋ ಒಂದು ಸಿಚುವೇಶನ್ ಬಂದಾಗ ಅದನ್ನು ಅವರು ಒಂಥರ ಗೋಲ್ಡ್ ಕಾಯಿನ್ ಥರ ಅವ್ರು ಯೂಸ್ ಮಾಡ್ಕೋತಾರೆ. ಸೊ ಈ ಥರ ತುಂಬ ಮ್ಯಾನಿಪ್ಯುಲೇಟ್ ಮಾಡೋ ಜನಗಳು ನಿಮ್ಮ ಜೊತೆ ಇರ್ತಾರೆ. ಅದು ಫ್ರೆಂಡ್ಸ್ ರೂಪದಲ್ಲಿ, ಕೆಲವೊಂದು ಸತಿ ಪಾರ್ಟ್ನರ್ ರೂಪದಲ್ಲಿ, ಕೆಲವೊಂದು ಸತಿ ರಿಲೇಟಿವ್ಸ್ ರೂಪದಲ್ಲಿ, ಕೆಲವೊಂದು ಸತಿ ಹೇಳೋದಕ್ಕಾಗಲ್ಲ ಸಿಬ್ಲಿಂಗ್ಸ್ ರೂಪದಲ್ಲೂ ಇರ್ಬೋದು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಪ್ರಕಾರ ಹೇಳ್ಕೊಳ್ಳೇಬೇಡಿ. ನೀವು ಏನಾದ್ರು ತುಂಬ ಟ್ರಸ್ಟ್ ಮಾಡ್ತಿರೋ ವ್ಯಕ್ತಿನ ನಿಮ್ಗೆ ಫುಲ್ ಗೊತ್ತು ಆ ವ್ಯಕ್ತಿ ಬಗ್ಗೆ ಅಂತಂದರೆ ಹೇಳ್ಕೊಬೋದು ಅನ್ನೋ ಆ ನಂಬಿಕೆ ಇದ್ದರೆ ಹೇಳ್ಕೊಳ್ಳಿ. ಸುಮ್ಮನೆ ಶೇರ್ ಮಾಡಿಕೊಂಡು ಆಮೇಲೆ ನೀವು ಅದರಿಂದ ಹೊರಗೆ ಬಂದ್ರೂ ಅಥವಾ ನೀವೇನೋ ಸರಿ ಹೋಗಿದ್ರು ಆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಅವ್ರ ಅಡ್ವಾಂಟೇಜಾಗಿ ಯೂಸ್ ಮಾಡ್ಕೋತಾರೆ. ಓ ನೀನು ಆ ಥರ ಮಾಡಿರಲಿಲ್ವಾ, ನಿಂಗೆ ಈ ಥರ ಆಗಿರಲಿಲ್ವಾ, ನೀನು ಈ ಥರ ಮಾಡಿ, ಸುಮ್ಮನೆ ಅದೊಂಥರ ಥ್ರೆಟ್ನಿಂಗ್ ಥರ ಇರುತ್ತೆ, ಬ್ಲ್ಯಾಕ್ ಮೇಲ್ ಕೈಂಡ್ ಥರ. ಮತ್ತು ಇನ್ನೊಂದು ಏನಪ್ಪ ಹೇಳ್ಬೇಕಂತ ಹೇಳಿದರೆ, ಇವಾಗ ಟ್ರೆಂಡೋ ಏನೋ ಗೊತ್ತಿಲ್ಲ, ಈಗೆಲ್ಲರೂ ಹೇಳ್ತಾರೆ ಈ ಜನ್ರೇಷನ್ ಹುಡುಗರು ಸರಿ ಇಲ್ಲ, ಹುಡುಗಿರು ಸರಿ ಇಲ್ಲ ಅಂತ. ಬಟ್ ಇವಾಗ ಇನ್ ಜನ್ರೇಷನಲ್ಲಿ ಪ್ರೆಸೆಂಟ್ ಇವಾಗ ನಾವು 25 ಇದ್ದೀವಲ್ವ, ಇವಾಗಿನ ಜನ್ರೇಷನ್ ಅಂತ ತೊಗೊಂಡ್ರು ಇವಾಗ 30s, ಒಂದು 28 ರೀಚ್ ಆಗಿರೋರು, 30s ರೀಚ್ ಆಗಿರೋರು, ಇವರು ಕೂಡ ಇದೇ ಥರ ಒಂದೇ ಮೆಂಟಾಲಿಟಿಲಿದ್ದಾರೆ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಏನದು ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಳ್ಳೋದು, ಜೊತೆಗೆ ಲವರ್ ಇಟ್ಕೊಳ್ಳೋದು, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇಟ್ಕೊಳ್ಳೋದು, ಜೊತೆಗೆ ಬೆಸ್ಟ್ ಫ್ರೆಂಡ್ ಕೂಡ ಇಟ್ಕೊಳ್ಳೋದು. ಅದು ಹುಡುಗ ಆಗಲಿ ಇಬ್ಬರೂ. ನಂಗೆ ಆ ಕಾನ್ಸೆಪ್ಟ್ ಇಷ್ಟ ಇಲ್ಲ. ನಿಮ್ಗೆ ಆ ಥರ ಕಾನ್ಸೆಪ್ಟ್ ಇಷ್ಟ ಇದೆಯಲ್ವ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ನಾನೇನು ಹೇಳೋದು ಅಂತ ಹೇಳಿದ್ರೆ, ಹುಡುಗಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ಅಪೋಸಿಟ್ ಜೆಂಡರ್ ಬೆಸ್ಟ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ರೆ ಬೆಟರ್ ನೀನು ಯಾವುದೇ ಥರ ರಿಲೇಷನ್ಶಿಪ್ಗೆ ಎಂಟರ್ ಆಗಬೇಡ. ನೀನು ಎಂಟರ್ ಆಗ್ತೀಯ ಅಂತ ಹೇಳಿದ್ರು ಫಸ್ಟ್ ಪ್ರಿಫರೆನ್ಸ್ ನಿನ್ನ ಪಾರ್ಟ್ನರಿಗೆ ಕೊಡು, ಪ್ರಿಯಾರಿಟಿ ನಿನ್ನ ಪಾರ್ಟ್ನರಿಗೆ ಕೊಡು.
ಓಕೆನಾ. ಹುಡುಗನಿಗೆ ನಿಂಗೆ ಯಾವ್ದಾದ್ರು ಅಪೋಸಿಟ್ ಜೆಂಡರ್ ಹುಡುಗಿ ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳೇ ನಿಂಗೆ ತುಂಬ ಇಂಪಾರ್ಟೆಂಟ್ ಅನ್ನೋದಾದರೆ ನೀನು ಕೂಡ ಯಾವುದೇ ಕಾರಣಕ್ಕೂ ಗರ್ಲ್ ಫ್ರೆಂಡ್ ಮಾಡ್ಕೋಬೇಡ, ಮದುವೆ ಆಗಬೇಡ. ಓಕೆನಾ. ಹಿಂಗಾದರೂ ಅಲ್ಲೇ ಸತ್ತೋಗ್ಬಿಡ್ರಿ. ಅದನ್ನು ಬಿಟ್ಟು ಸುಮ್ಮನೆ ಹುಡುಗಾಗಲಿ ಹುಡುಗಿ ಆಗಲಿ ಅದನ್ನು ಬಿಟ್ಟು ಲವ್ ಮಾಡೋದಂತೆ, ಅವನ ಜೊತೆ ಇರೋದಂತೆ ಇಲ್ಲ ಅವಳ ಜೊತೆ ಇರೋದಂತೆ, ಆಮೇಲಿಂದ 1-2 ತಿಂಗಳು ಚೆನ್ನಾಗಿದ್ಬಿಟ್ಟು ಆಮೇಲಿಂದ ಬೆಸ್ಟ್ ಫ್ರೆಂಡ್ಗೋಸ್ಕರ ಕಿತ್ತಾಡೋದಂತೆ, ಈ ಕಚಡಗಳೆಲ್ಲ ಮಾಡಬೇಡಿ ಯಾರನ್ನು. ಬೆಟರ್ ಇರೋದಾದರೆ ಒಂದು ಜೆಂಡರ್ನ ಇಟ್ಕೊಂಡು ಫ್ರೆಂಡಾಗಿ ಇಟ್ಕೊಂಡು ಇರಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಆಮೇಲೆ ಅಯ್ಯೋ ನನ್ನ ಫ್ರೆಂಡು, ಅಯ್ಯೋ ಅಷ್ಟು ವರ್ಷದಿಂದ ಇದ್ದಾನೆ, ಅಯ್ಯೋ ಇಷ್ಟು ವರ್ಷದಿಂದ ಅವಳೆ, ಇವೆಲ್ಲ ಕತೆ ಪುಂಗಬೇಡಿ. ಓಕೆನಾ. ಲೈಫಲ್ಲಿ ಇವಾಗ ನಿಮ್ಮ ಅಪ್ಪಂಗೆ ನಿಮ್ಮ ಅಮ್ಮ ಪ್ರಿಯಾರಿಟಿ ಆಗಿರ್ಬೇಕಂತ ನೀವು ಫೀಲ್ ಮಾಡ್ತೀರಲ್ವ. ಆಬ್ವಿಯಸ್ಸಾಗಿ ಇವಾಗ ನಿಮ್ಮ ಅಪ್ಪಂಗೆ ಯಾರೋ ಹುಡುಗಿ ಬೆಸ್ಟ್ ಫ್ರೆಂಡ್ ಇದ್ದೋ ಅವಳು ಪ್ರಿಯಾರಿಟಿ ಆಗಿದ್ದರೆ ನೀವು ಸುಮ್ಮನೆ ಇರ್ತೀರ. ನಿಮ್ಮ ಅಮ್ಮನೇ ಪ್ರಿಯಾರಿಟಿ ಆಗಿರ್ಬೇಕು ತಾನೆ ನಿಮ್ಮ ಅಪ್ಪಂಗೆ. ಅದೇ ಥರ ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪನೇ ಪ್ರಿಯಾರಿಟಿ ಆಗಿರ್ಬೇಕು ತಾನೆ. ನಿಮ್ಮ ಅಮ್ಮಂಗೆ ಯಾರೋ ಬಾಯ್ ಬೆಸ್ಟಿ ಇದು ಅವನೇ ನಿಮ್ಮ ಅಮ್ಮಂಗೆ ಪ್ರಿಯಾರಿಟಿಯಾಗಿ ನಿಮ್ಮ ಅಮ್ಮ ಬಂದು ನಿಮ್ಮ ಅಪ್ಪನ ಜೊತೆ ಜಗಳಾಡ್ತಾರೆ, ಚೆನ್ನಾಗಿ ಅನ್ಸುತ್ತೆ ಅಷ್ಟೇ. ಅದು ಸೆನ್ಸ್. ಅದು ಏನು ಪಾರ್ಟ್ನರ್ಸ್ ಅಂದರೆ ಪಾರ್ಟ್ನರ್. ಓಕೆನಾ. ಬೆಸ್ಟ್ ಫ್ರೆಂಡ್ ನನ್ನ ಪ್ರಕಾರ ಈ ಫ್ರೆಂಡ್ಶಿಪ್ಪಲ್ಲಿ ಬೆಸ್ಟ್ ಫ್ರೆಂಡು, ಈ ಕ್ಲೋಸ್ ಫ್ರೆಂಡು, ಈ ಗುಡ್ ಫ್ರೆಂಡು ಇದೆಲ್ಲ ಕಾನ್ಸೆಪ್ಟ್ ಇಲ್ಲ. ಫ್ರೆಂಡ್ ಅಂದರೆ ಫ್ರೆಂಡ್ ಅಷ್ಟೇ. ಅದರಲ್ಲಿ ಟ್ರಸ್ಟ್ ವರ್ತಿ ಇರೋರು ಒಂದಷ್ಟು ಜನ ಇರ್ತಾರೆ, ಟ್ರಸ್ಟ್ಗೆ ಯೋಗ್ಯತೆ ಇಲ್ದಿರೋರು ಒಂದಷ್ಟು ಜನ ಇರ್ತಾರೆ ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ. ಅದನ್ನು ಬಿಟ್ಟು ಈ ಕಾನ್ಸೆಪ್ಟ್ ಏನು ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಮತ್ತು ವಗೇರೆ ಫ್ರೆಂಡ್ಸ್ ಇದೆಲ್ಲ ಏನಿಲ್ಲ. ಹೇಗೆ ನಿಮ್ಮ ಅಪ್ಪಗೆ ನಿಮ್ಮ ಅಮ್ಮ ಪ್ರಿಯಾರಿಟಿ ಆಗಿರಬೇಕು, ಹೇಗೆ ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪ ಪ್ರಿಯಾರಿಟಿ ಆಗಿರಬೇಕು, ಅದೇ ಥರ ನಿಮಗೆ ನಿಮ್ಮ ಪಾರ್ಟ್ನರ್ ಪ್ರಿಯಾರಿಟಿ ಆಗಿರಬೇಕು. ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಹುಡುಗಂಗೆ ಹುಡುಗಿ ಪ್ರಿಯಾರಿಟಿ ಆಗಿರಬೇಕು, ಹುಡುಗಿಗೆ ಹುಡುಗ ಪ್ರಿಯಾರಿಟಿ ಆಗಿರಬೇಕು. ಅದನ್ನು ಬಿಟ್ಟು ಚೂತಿಯಾಗಳ ಥರ ಏನೋ ಅಯ್ಯೋ ನನ್ನ ಬೆಸ್ಟ್ ಫ್ರೆಂಡ್ ಅವನು, ಅಯ್ಯೋ ನನ್ನ ಬೆಸ್ಟ್ ಫ್ರೆಂಡು, ನಾವು ಚಿಕ್ಕ ವಯಸ್ಸಿಂದ ಬೆಳೆದಿದ್ದೀವಿ, ದೊಡ್ಡವರಾದ್ಮೇಲೂ ಇದ್ದೀವಿ, ಇವೆಲ್ಲ ಕತೆಗಳನ್ನ ಸುಮ್ಮನೆ ಪುಂಗಿ ಇನ್ನೊಬ್ಬರು ಮೈಂಡ್ನ ಹಾಳು ಮಾಡಬೇಡಿ. ಓಕೆನಾ. ಮತ್ತು ಇನ್ನೊಂದಷ್ಟು ಜನ ಇರ್ತಾರೆ ಕಡ್ಡಿ ಅಲ್ಲಾಡ್ಸೋ ಫ್ರೆಂಡ್ಸ್. ಇರ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ಯಾರು ಚೆನ್ನಾಗವ್ರೆ, ಇವಾಗ ಕಪಲ್ಸ್ ಇದ್ದಾರೆ, ಈಗ ಒಂದು ಫ್ರೆಂಡ್ ಯಾರೋ ಕಮಿಟ್ ಆಗಿರ್ತಾರೆ ಅಂತ ಅಂದ್ಕೊಂಡ್ರೆ, ಈ ನಮ್ಮ ಮಕ್ಳಿಗೆ ಅದೇನು ಡ್ಯಾಶ್ ಏನೋ ಗೊತ್ತಿಲ್ಲ, ಅವರಿಬ್ಬರ ಜೊತೆಯಲ್ಲಿದ್ರೇ ಉರಿ, ಅವ್ರೇನೋ ಫೋನಲ್ಲಿ ಮಾತಾಡಿದ್ರು, ಏನು ಹಿಂಗೆ ಫೋನಲ್ಲಿ ಮಾತಾಡ್ತೀಯಾ, ಏನೇ ಹಿಂಗೆ ಫೋನಲ್ಲಿ ಮಾತಾಡ್ತೀಯಾ, ನಿಂಗೆ ಇದ್ಬಿಟ್ಟು ಬೇರೆ ಕೆಲಸನೇ ಅಲ್ವಾ. ಆವಾಗ ಈ ಥರ ಮಾತಾಡೋರು ಇರ್ತಾರಲ್ಲ, ಆವಾಗ ನೀವು ಮಕ್ಕಕ್ಕೆ ಹೋಗದೆ ಹೇಳ್ರಿ, ಅಯ್ಯೋ ನನ್ನ ಪಾರ್ಟ್ನರ್ ನಾನು ಮಾತಾಡ್ಕೋತೀನಿ, ನಿಂಗೇನು ಡ್ಯಾಶ್ ಅಂತ. ಅವನು ಯಾವನೋ ಅನ್ಕೋತಾನೆ, ಇವಳು ಯಾವನೋ ಅನ್ಕೋತಾಳೆ ಅಂತೇಳಿ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಬಿಡಿ. ದಡ್ ನನ್ನ ಮಕ್ಳು ಥರ. ಏನು ಹೇಳಿ? ದಡ್ ನನ್ನ ಮಕ್ಳು ಥರ. ಯಾಕಂತ ಹೇಳಿ ನಾನು ದಿನ ನೋಡ್ತಾ ಇರ್ತೀನಿ ಆ ಕಡೆ ಈ ಕಡೆ ಸುತ್ತಮುತ್ತ ಈ ಥರ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಈ ಥರ ವ್ಯಕ್ತಿಗಳನ್ನ ನೋಡಿದಾಗ ಅಸಹ್ಯ ಆಗುತ್ತೆ. ನಿಮಗೆ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಮುಟ್ಟಾಳ್ರ ಯಾಕೆ ರಿಲೇಷನ್ಶಿಪ್ ಹೋಗ್ತೀರಾ ಅಲ್ವಾ? ಇದನ್ನು ನಾನು ನೋಡ್ತಾ ಇರೋರು ಬೈತಲ್ಲ, ಈ ಥರ ಇರೋರು ಬೈತಾರೋದು ಹೇಳ್ತಿರೋದು. ಅವನೋ ಹುಡುಗಿ ಜೊತೆ ಹೋದು, ಇವಳು ಯಾವಳೋ ಹುಡುಗನ ಜೊತೆ ಹೋದು ಅಂತೇಳಿ ರಿಲೇಷನ್ಶಿಪ್ ಹೋಗಬೇಡಿ, ಬೇಡ. ಮತ್ತು ನಮ್ಮ ಮಂಡ್ಯ ಭಾಷೆ ಬಂದ್ಬಿಡ್ತದೆ ಎಲ್ಲ ಮೇಲೆ ಕೆಟ್ಟ ಮಾತು ಯಾಕೆ ಬೇಕು. ಆಮೇಲೆ ವೀಡಿಯೋದಲ್ಲಿ ಅದೆಲ್ಲ ಹಾಕ್ಬಾರ್ದು, ಬೀಪ್ ಬಂದ್ಬಿಡ್ತು ಆಮೇಲೆ. ಸೊ ಹೇಳ್ತಾ ಇರೋದು ಇಷ್ಟೇ, ಪ್ರಿಯಾರಿಟಿ ಲೈಫಲ್ಲಿ ನಿಮ್ಮ ಪಾರ್ಟ್ನರ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಓಕೆನಾ. ಖುಷಿಯಾಗಿರಿ. ಯಾವ ಚೂತಿಯಾಗಳನ್ನ ಮಧ್ಯೆ ಬರೋದಕ್ಕೆ ಬಿಡಬೇಡಿ. 1000 ಮಾತಾಡ್ಕೊಳ್ಳಿ ಅವ್ರು ನನ್ನ ಮಕ್ಕಳು. ಓಕೆನಾ. ಅವರಿಂದ ಏನಾಗಬೇಕಾಗಿಲ್ಲ ಯಾವನಿಗೂ ಅಥವಾ ಯಾವಳಿಗೂ. ಇಷ್ಟೇ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲೆಲ್ಲ ನೋಡಿ ನಮಗೆ ಫ್ರಸ್ಟ್ರೇಷನ್ ಆಗ್ತಾ ಇರೋದು ಈ ಥರ ವಿಷಯಗಳನ್ನ ಹೇಳ್ತಾ. ಸೊ ಅದಕ್ಕೋಸ್ಕರ ಇಲ್ಲಿ ಮಾತಾಡಿದೆ ಅಷ್ಟೆ. ಓಕೆ. ಹಾಗೆ ಇನ್ನೊಂದೆರಡು ನಿಮಿಷ ವಾಕಿಂಗ್ ಮಾಡಿ ಹೋಗಿ ದವಾಕೋತೀನಿ. ನೀವು ಎಲ್ಲರೂ ದವಾಕೊಳ್ಳಿ, ಒಳ್ಳೆ ನಿದ್ದೆ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್.
Love you all. Like, share, comment and subscribe to my channel. Bye bye.